ವೆಲ್ಕಮ್ ಬ್ಯಾಕ್. ಇರಾನ್ನಲ್ಲಿ ದೀಪಾವಳಿ ಮಾಡಲು ಅಮೆರಿಕ ಸಜ್ಜಾಗಿದೆ. ಟ್ರಂಪ್ ಹುಕುಂ ಕೊಟ್ಟರೆ ಸಾಕು ಅಮೆರಿಕ ಸೇನೆ ದಾಳಿ ಮಾಡುತ್ತಂತೆ. ಇವತ್ತು ಇರಾನ್ ಪಾಲಿಗೆ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಇರಾನ್ನನ್ನ ಸರ್ವನಾಶ ಮಾಡುತ್ತಾ ಅಮೆರಿಕ. ಖಮೇನಿ ಕೋಟೆ ಸುತ್ತಲೂ ಟ್ರಂಪ್ ಅಸ್ತ್ರಗಳು ಸಿದ್ಧ. ಹುಚ್ಚು ದೊರೆ ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಯುದ್ಧದ ಮೂಡ್ನಲ್ಲಿದ್ದಾರೆ. ಇರಾನ್ನನ್ನ ಅಮೆರಿಕ ಸೇನೆ ಸುತ್ತುವರೆದಿದೆ. ಖಮೇನಿ ಸರ್ಕಾರವನ್ನ ಕೆಡವಲು ಹವಣಿಸುತ್ತಿದೆ. ಜನೂನ್ ಏರ್ಬೇಸ್ನಲ್ಲಿ ಗ್ಲೋಬ್ ಮಾಸ್ಟರ್ F-15 ನಂತ ಕಿಲ್ಲರ್ ಫೈಟರ್ಗಳು ಸಜ್ಜಾಗಿ ನಿಂತಿವೆ. ಟ್ರಂಪ್ ಹುಕುಂ ಕೊಟ್ಟರೆ ಇರಾನ್ನ ಮೇಲೆ ದೊಡ್ಡ ಮಟ್ಟದ ದಾಳಿ ಫಿಕ್ಸ್. ಇರಾನ್ ಸಹಾಯಕ್ಕೆ ನಿಂತ ಚೀನಾ. ಯುದ್ಧ ಭಯದಲ್ಲಿ ಸಿಲುಕಿರೋ ಇರಾನ್ ಬೆನ್ನಿಗೆ ಚೀನಾ ನಿಂತಿದೆ. ಬರೋಬ್ಬರಿ 20 ವಿಮಾನಗಳಲ್ಲಿ ಡ್ರೋನ್, ಖತರ್ನಾಕ್ ಶಸ್ತ್ರಾಸ್ತ್ರಗಳನ್ನ ಖಲೀಫಾಗೆ ಕೊಟ್ಟಿದೆ. ಚೀನಿ ಶಸ್ತ್ರಾಸ್ತ್ರಗಳನ್ನ ನಂಬಿ ಈಗಾಗಲೇ ಪಾಕಿಸ್ತಾನ ಹಾಳಾಗಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಭಾರತದ ಹೊಡೆತಕ್ಕೆ ನಲುಗಿ ಮಂಡಿಯೂರಿ ಜೀವ ಭಿಕ್ಷೆ ಬೇಡಿದೆ. ಆದ್ದರಿಂದ ಒಂದು ವೇಳೆ ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಸುಟ್ಟು ಭಸ್ಮವಾಗುತ್ತೆ. ಇರಾನ್ನಲ್ಲಿ ಯಾವ ವಿಮಾನಗಳು ಹಾರಾಡುತ್ತಿಲ್ಲ. ಏಕಾಏಕಿ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಖಲೀಫಾ ಖಮೇನಿ ಕೂಡ ಅಂಡರ್ಗ್ರೌಂಡ್ನಲ್ಲಿ ಅಡಗಿದ್ದಾನೆ. ಅಂದ್ರೆ ಇವತ್ತು ಇರಾನ್ನಲ್ಲಿ ಅಮೆರಿಕ ದೀಪಾವಳಿ ಮಾಡಿದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇರಾನ್ನಲ್ಲಿ ದೀಪಾವಳಿ ಮಾಡಲು ಅಮೆರಿಕ ಸಜ್ಜಾಗಿದೆ. ಟ್ರಂಪ್ ಹುಕುಂ ಕೊಟ್ಟರೆ ಸಾಕು ಅಮೆರಿಕ ಸೇನೆ ದಾಳಿ ಮಾಡುತ್ತಂತೆ. ಇವತ್ತು ಇರಾನ್ ಪಾಲಿಗೆ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಇರಾನ್ನನ್ನ ಸರ್ವನಾಶ ಮಾಡುತ್ತಾ ಅಮೆರಿಕ. ಖಮೇನಿ ಕೋಟೆ ಸುತ್ತಲೂ ಟ್ರಂಪ್ ಅಸ್ತ್ರಗಳು ಸಿದ್ಧ. ಹುಚ್ಚು ದೊರೆ ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಯುದ್ಧದ ಮೂಡ್ನಲ್ಲಿದ್ದಾರೆ. ಇರಾನ್ನನ್ನ ಅಮೆರಿಕ ಸೇನೆ ಸುತ್ತುವರೆದಿದೆ. ಖಮೇನಿ ಸರ್ಕಾರವನ್ನ ಕೆಡವಲು ಹವಣಿಸುತ್ತಿದೆ. ಜನೂನ್ ಏರ್ಬೇಸ್ನಲ್ಲಿ ಗ್ಲೋಬ್ ಮಾಸ್ಟರ್ F-15 ನಂತ ಕಿಲ್ಲರ್ ಫೈಟರ್ಗಳು ಸಜ್ಜಾಗಿ ನಿಂತಿವೆ. ಟ್ರಂಪ್ ಹುಕುಂ ಕೊಟ್ಟರೆ ಇರಾನ್ನ ಮೇಲೆ ದೊಡ್ಡ ಮಟ್ಟದ ದಾಳಿ ಫಿಕ್ಸ್. ಇರಾನ್ ಸಹಾಯಕ್ಕೆ ನಿಂತ ಚೀನಾ. ಯುದ್ಧ ಭಯದಲ್ಲಿ ಸಿಲುಕಿರೋ ಇರಾನ್ ಬೆನ್ನಿಗೆ ಚೀನಾ ನಿಂತಿದೆ. ಬರೋಬ್ಬರಿ 20 ವಿಮಾನಗಳಲ್ಲಿ ಡ್ರೋನ್, ಖತರ್ನಾಕ್ ಶಸ್ತ್ರಾಸ್ತ್ರಗಳನ್ನ ಖಲೀಫಾಗೆ ಕೊಟ್ಟಿದೆ. ಚೀನಿ ಶಸ್ತ್ರಾಸ್ತ್ರಗಳನ್ನ ನಂಬಿ ಈಗಾಗಲೇ ಪಾಕಿಸ್ತಾನ ಹಾಳಾಗಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಭಾರತದ ಹೊಡೆತಕ್ಕೆ ನಲುಗಿ ಮಂಡಿಯೂರಿ ಜೀವ ಭಿಕ್ಷೆ ಬೇಡಿದೆ. ಆದ್ದರಿಂದ ಒಂದು ವೇಳೆ ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಸುಟ್ಟು ಭಸ್ಮವಾಗುತ್ತೆ. ಇರಾನ್ನಲ್ಲಿ ಯಾವ ವಿಮಾನಗಳು ಹಾರಾಡುತ್ತಿಲ್ಲ. ಏಕಾಏಕಿ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಖಲೀಫಾ ಖಮೇನಿ ಕೂಡ ಅಂಡರ್ಗ್ರೌಂಡ್ನಲ್ಲಿ ಅಡಗಿದ್ದಾನೆ. ಅಂದ್ರೆ ಇವತ್ತು ಇರಾನ್ನಲ್ಲಿ ಅಮೆರಿಕ ದೀಪಾವಳಿ ಮಾಡಿದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇರಾನ್ನಲ್ಲಿ ದೀಪಾವಳಿ ಮಾಡಲು ಅಮೆರಿಕ ಸಜ್ಜಾಗಿದೆ. ಟ್ರಂಪ್ ಹುಕುಂ ಕೊಟ್ಟರೆ ಸಾಕು ಅಮೆರಿಕ ಸೇನೆ ದಾಳಿ ಮಾಡುತ್ತಂತೆ. ಇವತ್ತು ಇರಾನ್ ಪಾಲಿಗೆ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ.
ಇರಾನ್ನನ್ನ ಸರ್ವನಾಶ ಮಾಡುತ್ತಾ ಅಮೆರಿಕ. ಖಮೇನಿ ಕೋಟೆ ಸುತ್ತಲೂ ಟ್ರಂಪ್ ಅಸ್ತ್ರಗಳು ಸಿದ್ಧ. ಹುಚ್ಚು ದೊರೆ ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಯುದ್ಧದ ಮೂಡ್ನಲ್ಲಿದ್ದಾರೆ. ಇರಾನ್ನನ್ನ ಅಮೆರಿಕ ಸೇನೆ ಸುತ್ತುವರೆದಿದೆ. ಖಮೇನಿ ಸರ್ಕಾರವನ್ನ ಕೆಡವಲು ಹವಣಿಸುತ್ತಿದೆ. ಜನೂನ್ ಏರ್ಬೇಸ್ನಲ್ಲಿ ಗ್ಲೋಬ್ ಮಾಸ್ಟರ್ F-15 ನಂಥ ಕಿಲ್ಲರ್ ಫೈಟರ್ಗಳು ಸಜ್ಜಾಗಿ ನಿಂತಿವೆ. ಟ್ರಂಪ್ ಹುಕುಂ ಕೊಟ್ಟರೆ ಇರಾನ್ನ ಮೇಲೆ ದೊಡ್ಡ ಮಟ್ಟದ ದಾಳಿ ಫಿಕ್ಸ್. ಇರಾನ್ ಸಹಾಯಕ್ಕೆ ನಿಂತ ಚೀನಾ. ಯುದ್ಧ ಭಯದಲ್ಲಿ ಸಿಲುಕಿರೋ ಇರಾನ್ ಬೆನ್ನಿಗೆ ಚೀನಾ ನಿಂತಿದೆ. ಬರೋಬ್ಬರಿ 20 ವಿಮಾನಗಳಲ್ಲಿ ಡ್ರೋನ್, ಖತರ್ನಾಕ್ ಶಸ್ತ್ರಾಸ್ತ್ರಗಳನ್ನ ಖಲೀಫಾಗೆ ಕೊಟ್ಟಿದೆ. ಚೀನಿ ಶಸ್ತ್ರಾಸ್ತ್ರಗಳನ್ನ ನಂಬಿ ಈಗಾಗಲೇ ಪಾಕಿಸ್ತಾನ ಹಾಳಾಗಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಭಾರತದ ಹೊಡೆತಕ್ಕೆ ನಲುಗಿ ಮಂಡಿಯೂರಿ ಜೀವ ಭಿಕ್ಷೆ ಬೇಡಿದೆ. ಆದ್ದರಿಂದ ಒಂದು ವೇಳೆ ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಸುಟ್ಟು ಭಸ್ಮವಾಗುತ್ತೆ. ಇರಾನ್ನಲ್ಲಿ ಯಾವ ವಿಮಾನಗಳು ಹಾರಾಡುತ್ತಿಲ್ಲ. ಏಕಾಏಕಿ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಖಲೀಫಾ ಖಮೇನಿ ಕೂಡ ಅಂಡರ್ಗ್ರೌಂಡ್ನಲ್ಲಿ ಅಡಗಿದ್ದಾನೆ. ಅಂದ್ರೆ ಇವತ್ತು ಇರಾನ್ನಲ್ಲಿ ಅಮೆರಿಕ ದೀಪಾವಳಿ ಮಾಡಿದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇರಾನ್ನಲ್ಲಿ ದೀಪಾವಳಿ ಮಾಡಲು ಅಮೆರಿಕ ಸಜ್ಜಾಗಿದೆ. ಟ್ರಂಪ್ ಹುಕುಂ ಕೊಟ್ಟರೆ ಸಾಕು ಅಮೆರಿಕ ಸೇನೆ ದಾಳಿ ಮಾಡುತ್ತಂತೆ. ಇವತ್ತು ಇರಾನ್ ಪಾಲಿಗೆ ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಇರಾನ್ನನ್ನ ಸರ್ವನಾಶ ಮಾಡುತ್ತಾ ಅಮೆರಿಕ. ಖಮೇನಿ ಕೋಟೆ ಸುತ್ತಲೂ ಟ್ರಂಪ್ ಅಸ್ತ್ರಗಳು ಸಿದ್ಧ. ಹುಚ್ಚು ದೊರೆ ಸ್ವಯಂ ಘೋಷಿತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಯುದ್ಧದ ಮೂಡ್ನಲ್ಲಿದ್ದಾರೆ. ಇರಾನ್ನನ್ನ ಅಮೆರಿಕ ಸೇನೆ ಸುತ್ತುವರೆದಿದೆ. ಖಮೇನಿ ಸರ್ಕಾರವನ್ನ ಕೆಡವಲು ಹವಣಿಸುತ್ತಿದೆ. ಜನೂನ್ ಏರ್ಬೇಸ್ನಲ್ಲಿ ಗ್ಲೋಬ್ ಮಾಸ್ಟರ್ F-15 ನಂಥ ಕಿಲ್ಲರ್ ಫೈಟರ್ಗಳು ಸಜ್ಜಾಗಿ ನಿಂತಿವೆ. ಟ್ರಂಪ್ ಹುಕುಂ ಕೊಟ್ಟರೆ ಇರಾನ್ನ ಮೇಲೆ ದೊಡ್ಡ ಮಟ್ಟದ ದಾಳಿ ಫಿಕ್ಸ್. ಇರಾನ್ ಸಹಾಯಕ್ಕೆ ನಿಂತ ಚೀನಾ. ಯುದ್ಧ ಭಯದಲ್ಲಿ ಸಿಲುಕಿರೋ ಇರಾನ್ ಬೆನ್ನಿಗೆ ಚೀನಾ ನಿಂತಿದೆ. ಬರೋಬ್ಬರಿ 20 ವಿಮಾನಗಳಲ್ಲಿ ಡ್ರೋನ್, ಖತರ್ನಾಕ್ ಶಸ್ತ್ರಾಸ್ತ್ರಗಳನ್ನ ಖಲೀಫಾಗೆ ಕೊಟ್ಟಿದೆ. ಚೀನಿ ಶಸ್ತ್ರಾಸ್ತ್ರಗಳನ್ನ ನಂಬಿ ಈಗಾಗಲೇ ಪಾಕಿಸ್ತಾನ ಹಾಳಾಗಿದೆ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಭಾರತದ ಹೊಡೆತಕ್ಕೆ ನಲುಗಿ ಮಂಡಿಯೂರಿ ಜೀವ ಭಿಕ್ಷೆ ಬೇಡಿದೆ. ಆದ್ದರಿಂದ ಒಂದು ವೇಳೆ ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಸುಟ್ಟು ಭಸ್ಮವಾಗುತ್ತೆ. ಇರಾನ್ನಲ್ಲಿ ಯಾವ ವಿಮಾನಗಳು ಹಾರಾಡುತ್ತಿಲ್ಲ. ಏಕಾಏಕಿ ಇರಾನ್ ತನ್ನ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಖಲೀಫಾ ಖಮೇನಿ ಕೂಡ ಅಂಡರ್ಗ್ರೌಂಡ್ನಲ್ಲಿ ಅಡಗಿದ್ದಾನೆ. ಅಂದ್ರೆ ಇವತ್ತು ಇರಾನ್ನಲ್ಲಿ ಅಮೆರಿಕ ದೀಪಾವಳಿ ಮಾಡಿದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.